ಚಾನಲ್ HRMS 2 ESS ನ್ಯೂ ಯೂಸರ್ ರಿಜಿಸ್ಟರ್ ಮಾಡಿ ವೈಯಕ್ತಿಕ ವಿವರ ಪರಿಶೀಲಿಸಿಕೊಳ್ಳಿ. ಸೊ ಈ ಒಂದು ಅಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಆದಮೇಲೆ ನೋಡ್ತಾ ಇದ್ದೀರಿ HRMS 2 ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್, ಅದೇ ರೀತಿ ESS ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಈ ನ್ಯೂ ಯೂಸರ್ ರಿಜಿಸ್ಟರ್ ಮಾಡಿ ವೈಯಕ್ತಿಕ ವಿವರ ಪರಿಶೀಲಿಸಿಕೊಳ್ಳಿ ಹೇಗೆ ಅಂತಂದು ಈಗ ತಿಳಿಯೋಣ. ಸೊ ನೋಡ್ತಾ ಇದ್ದೀರಿ ಇಲ್ಲಿ HRMS 2 ಎಂದರೆ ಈ ಒಂದು ಉದ್ದೇಶ, ವೈಶಿಷ್ಟ್ಯಗಳು ಮತ್ತು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಹೇಗೆ ಮಾಡುವುದು ಅಂತಕ್ಕಂಥ ಒಂದು ವಿಷಯ ಇಲ್ಲಿ ಮುಖ್ಯವಾದ ಮಾಹಿತಿಯಾಗಿದೆ. ಸೊ HRMS ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದು. ಹೀಗಾಗಿ ಸರ್ಕಾರಿ ನೌಕರರ ಎಲ್ಲ ಸೇವಾ ಸಂಬಂಧಿತ ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿ ನಿರ್ವಹಿಸುವ ಒಂದು ಸಮಗ್ರವಾದ ಆನ್ಲೈನ್ ವೇದಿಕೆ ಆಗಿದೆ. ಇದರಲ್ಲಿ ನೌಕರರ ವಿವರ ಅಂದರೆ ವೈಯಕ್ತಿಕ ವಿವರಗಳು, ನೇಮಕಾತಿಯ ಮಾಹಿತಿ, ಸೇವಾ ಅವಧಿ, ಬಡ್ತಿಯ ವಿವರಗಳು, ವೇತನ ಮಾಹಿತಿ, ರಜೆ ವಿವರಗಳು, ವರ್ಗಾವಣೆ ಮಾಹಿತಿ, ನಿವೃತ್ತಿ ಸಂಬಂಧಿತ ಮಾಹಿತಿ ಎಲ್ಲವೂ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಾಗ್ತದೆ. ಸೊ ಈ HRMS 2 ಅಪ್ಲಿಕೇಶನ್ ಅಂದರೆ HRMS 2 ಎಂದರೆ HRMS ವ್ಯವಸ್ಥೆಯ ನವೀಕೃತ ಹಾಗೂ ಸುಧಾರಿತ ಆವೃತ್ತಿಯಾಗಿದೆ. ಇದು ಹಿಂದಿನ HRMSಗಿಂತ ಹೆಚ್ಚು ಬಳಕೆದಾರ ಸ್ನೇಹಿ, ಯೂಸರ್ ಫ್ರೆಂಡ್ಲಿ ಆಗಿದೆ, ವೇಗವಾದ ಮತ್ತು ಸುರಕ್ಷಿತವಾಗಿದೆ. ವಿಶೇಷವಾಗಿ ಮೊಬೈಲ್ ಬಳಕೆದಾರರನ್ನು ಗಮನದಲ್ಲಿಟ್ಟುಕೊಂಡು HRMS 2 ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ. ಈ ಅಪ್ಲಿಕೇಶನ್ ಮೂಲಕ ಸರ್ಕಾರಿ ನೌಕರರು ಕಚೇರಿಗೆ ಹೋಗದೆ ಯಾವುದೇ ಸಮಯದಲ್ಲೂ ತಮ್ಮ ಸೇವಾ ವಿವರಗಳನ್ನು ಪರಿಶೀಲಿಸಬಹುದಾಗಿದೆ. HRMS 2 ಬಿಡುಗಡೆ ಉದ್ದೇಶ ಸರ್ಕಾರಿ ನೌಕರರ ಸೇವಾ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವುದು, ಮಾನವನ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವುದು, ದಾಖಲೆ ದೋಷಗಳನ್ನು ತಪ್ಪಿಸುವುದಾಗಿದೆ. ಅದೇ ರೀತಿ ವೇಗವಾಗಿ ಸೇವಾ ಮಾಹಿತಿ ಲಭ್ಯವಾಗುವಂತೆ ಮಾಡುವುದು, ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವುದಾಗಿದೆ. ಅದೇ ರೀತಿ ನೌಕರರು ಸ್ವತಃ ತಮ್ಮ ವಿವರಗಳನ್ನು ಪರಿಶೀಲಿಸುವ ಅವಕಾಶ ನೀಡುವುದಾಗಿದೆ. ಇದರ ವೈಶಿಷ್ಟ್ಯ ನೋಡಿದಾಗ ಯೂಸರ್ ಫ್ರೆಂಡ್ಲಿ ಆಗಿದೆ, ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಸೌಲಭ್ಯ ಹೊಂದಿದೆ. ಮೊದಲ ಬಾರಿಗೆ ಬಳಸುವ ನೌಕರರು ಸ್ವತಃ ತಾವೇ ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿದೆ. ವೈಯಕ್ತಿಕ ವಿವರ ಪರಿಶೀಲನೆ ನೋಡಿದಾಗ ಅಲ್ಲಿ ಹೆಸರು, ಜನ್ಮ ದಿನಾಂಕ, ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ID ಮುಂತಾದ ವಿವರಗಳನ್ನು ನೋಡಬಹುದಾಗಿದೆ. ಸೇವಾ ವಿವರಗಳ ಪರಿಶೀಲನೆ ಕೂಡ ಮಾಡಬಹುದು. ವಿಶೇಷವಾಗಿ ನೇಮಕಾತಿ ದಿನಾಂಕ, ಹುದ್ದೆ, ಸೇವಾ ಅವಧಿ, ಬಡ್ತಿ ವಿವರಗಳು ಲಭ್ಯವಾಗ್ತದೆ. ಅದೇ ರೀತಿ ವೇತನ ಮತ್ತು ರಜೆ ಮಾಹಿತಿ ಕೂಡ ಅಲ್ಲಿ ತಾವು ಪರಿಶೀಲನೆ ಮಾಡಿಕೊಳ್ಳಬಹುದು. ವಿಶೇಷವಾಗಿ ಪೇ ಸ್ಕೇಲ್ ಆಗಿರ್ಬೋದು, ಇನ್ಕ್ರಿಮೆಂಟ್, ಲೀವ್ ಬ್ಯಾಲೆನ್ಸ್ ಮುಂತಾದವನ್ನು ಕೂಡ ಮಾಹಿತಿ ಪರಿಶೀಲಿಸಬಹುದಾಗಿದೆ. ಸುರಕ್ಷಿತವಾದ ಲಾಗಿನ್ ವ್ಯವಸ್ಥೆ ಕೂಡ ಆಗಿದೆ. ಅಂದರೆ ವಿಶೇಷವಾಗಿ OTP ಮತ್ತು ಪಾಸ್ವರ್ಡ್ ಆಧಾರಿತ ಲಾಗಿನ್ ವ್ಯವಸ್ಥೆ ಆಗಿದೆ. ಪೇಪರ್ಲೆಸ್ ವ್ಯವಸ್ಥೆ ಕೂಡ ಮಾಡಬಹುದಾಗಿದೆ. ಅದರಲ್ಲಿ ಕಾಗದ ದಾಖಲೆಗಳ ಅವಶ್ಯಕತೆ ಕಡಿಮೆ ಆಗಿದೆ. ಹೀಗಾಗಿ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು ಅಂತ ನೋಡಿದಾಗ HRMS 2.0 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ ಲಿಂಕ್ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಆದ್ಮೇಲೆ ಸೊ ನೋಡ್ತಾ ಇದ್ದೀರಿ, ಸರ್ಚ್ ಬಾರ್ನಲ್ಲಿ ಹೋಗಿ ತಾವು HRMS 2.0 ಎಂದು ಟೈಪ್ ಮಾಡಿ ಅಧಿಕೃತವಾದ HRMS 2 ಅಪ್ಲಿಕೇಶನ್ ಆಯ್ಕೆ ಮಾಡಿ ಅಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೇಸ್ಟೋರ್ನಲ್ಲಿ ನಮಗೆ ಅಪ್ಲಿಕೇಶನ್ ದೊರೆಯುತ್ತದೆ. ಸೊ ಓಪನ್ ಮಾಡಿದಾಗ ಅಲ್ಲಿ ಒಂದು ಯೂಸರ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರ್ತದೆ ಅದರಲ್ಲಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೀರಿ. HRMS 2 ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಆಯ್ಕೆ ಮಾಡಿ ನಿಮ್ಮ ಎಂಪ್ಲಾಯ್ ID ಅಥವಾ ಈ PF ನಂಬರ್ ಕೊಟ್ಟಿರ್ತಾರೆ ಅಥವಾ ಸರ್ವಿಸ್ ನಂಬರ್ ಕೂಡ ಅಲ್ಲಿ ನಮೂದಿಸಬೇಕು. ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ OTP ಅಲ್ಲಿ ಬರಲಿದೆ. OTP ವೆರಿಫೈ ಮಾಡಿ ಹೊಸ ಪಾಸ್ವರ್ಡ್ ಸೆಟ್ ಮಾಡಿ ರಿಜಿಸ್ಟ್ರೇಷನ್ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. HRMS 2.0ನಲ್ಲಿ ಲಾಗಿನ್ ಮಾಡುವ ವಿಧಾನ ನೋಡಿದಾಗ ಅಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಬೇಕು. ಯೂಸರ್ ID ಅಥವಾ ಎಂಪ್ಲಾಯ್ ID ಕೂಡ ಉಪಯೋಗ ಮಾಡಬಹುದು. ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಅದೇ ರೀತಿ ಆ HRMS 2.0ನಲ್ಲಿ ಪರಿಶೀಲಿಸಬಹುದಂಥ ವೈಯಕ್ತಿಕ ವಿವರ ನೋಡಿದಾಗ ನೌಕರನ ಸಂಪೂರ್ಣವಾದ ಹೆಸರು ಬರ್ತದೆ, ಜನ್ಮ ದಿನಾಂಕ, ಲಿಂಗ, ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ID, ಆಧಾರ್ ಮತ್ತು ಪ್ಯಾನ್ ವಿವರಗಳು ಕೂಡ ಲಭ್ಯವಾಗ್ತದೆ. ಯಾವುದು ತಮಗೆ ತಪ್ಪು ಕಂಡು ಬಂದಲ್ಲಿ ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಬೇಕು. ಸೇವಾ ವಿವರಗಳನ್ನು ಕೂಡ ಪರಿಶೀಲಿಸುವ ಮಹತ್ವವನ್ನು ನೋಡಿದಾಗ ಅಲ್ಲಿ ಸೇವಾ ವಿವರಗಳು ಯಾವುದೇ ದೋಷ ಇದ್ದರೆ ಮುಂದಿನ ದಿನಗಳಲ್ಲಿ ಬಡ್ತಿ ವಿಳಂಬ ಆಗ್ತದೆ, ವೇತನ ವ್ಯತ್ಯಾಸ ಆಗ್ತದೆ, ಅದೇ ರೀತಿ ನಿವೃತ್ತಿ ಲಾಭಗಳಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ HRMS 2.0ನಲ್ಲಿ ನಿಮ್ಮ ಸೇವಾ ವಿವರಗಳನ್ನು ತಕ್ಷಣವೇ ಪರಿಶೀಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಸಾಮಾನ್ಯ ಸಮಸ್ಯೆಗಳು ನೋಡಿದಾಗ ಪರಿಹಾರ ನೋಡಿದಾಗ OTP ಬರೆದಿದ್ದರೆ ಮೊಬೈಲ್ ನೆಟ್ವರ್ಕ್ ಪರಿಶೀಲಿಸಬೇಕು. ಕೆಲ ಸಮಯದ ನಂತರ ಮತ್ತೆ ಪ್ರಯತ್ನ ಮಾಡಬೇಕು. ಲಾಗಿನ್ ಎರರ್ ಬರ್ತದೆ. ಸರಿಯಾದ ಪಾಸ್ವರ್ಡ್ ಕೂಡ ಬಳಸದೇ ಇದ್ದರೆ ಕೂಡ ಅಲ್ಲಿ ಎರರ್ ಬರ್ಬೋದು. ಫಾರ್ಗೆಟ್ ಪಾಸ್ವರ್ಡ್ ಆಯ್ಕೆ ಮಾಡಿ ರಿಸೆಟ್ ಮಾಡಿ. ತಪ್ಪು ವಿವರಗಳು ಕಾಣಿಸಿದರೆ ತಕ್ಷಣವೇ DDO ಅಥವಾ ಆಫೀಸ್ ಸೂಪರಿಂಟೆಂಡೆಂಟ್ಗೆ ಸಂಪರ್ಕ ಮಾಡಬೇಕು. ಸೊ HRMS 2.0ನಿಂದ ಆಗುವ ಮುಖ್ಯವಾದ ಲಾಭಗಳು ನೋಡಿದಾಗ ಇಲ್ಲಿ ಸಮಯದ ಉಳಿತಾಯ ಆಗ್ತದೆ. ಆದ್ಮೇಲೆ ಕಚೇರಿಯಲ್ಲಿ ದಾಟ ಕಡಿಮೆ ಆಗ್ತದೆ, ಪಾರದರ್ಶಕವಾದ ವ್ಯವಸ್ಥೆ ಆಗ್ತದೆ, ದಾಖಲೆ ದೋಷಗಳ ನಿವಾರಣೆ ಆಗ್ತದೆ ಮತ್ತು ನೌಕರರಿಗೆ ಸ್ವಯಂ ನಿಯಂತ್ರಣ ಕೂಡ ಆಗುವ ಒಂದು ಉದ್ದೇಶ ಇದೆ. ಸೊ ಇಲ್ಲಿ ಮುಖ್ಯವಾದ ಮಾಹಿತಿ ತಾವು ನೋಡ್ತಾ ಇದ್ದೀರಿ.
ಸೊ ಹೀಗಾಗಿ ಸರ್ಕಾರಿ ನೌಕರರು ಈ ಒಂದು ಅಪ್ಲಿಕೇಶನ್ನು ತಕ್ಷಣವೇ ಇನ್ಸ್ಟಾಲ್ ಮಾಡಿಕೊಂಡು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮಾಡಿ ತಮ್ಮ ವೈಯಕ್ತಿಕ ಹಾಗೂ ಸೇವಾ ವಿವರಗಳನ್ನು ಪರಿಶೀಲಿಸಿಕೊಳ್ಬೇಕು. ಸೊ ಅತ್ಯಂತ ಅಗತ್ಯವಾಗಿದೆ. ಇದರಿಂದೆಲ್ಲ ಭವಿಷ್ಯದಲ್ಲಿ ಉಂಟಾಗಬಹುದು ಅನೇಕ ಸಮಸ್ಯೆಗಳನ್ನು ಮುಂಚಿತವಾಗಿ ತಪ್ಪಿಸಬಹುದಾಗಿದೆ. ಸೊ ಹೀಗಾಗಿ ಹಿಂದೆ HRMS 2.0 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಆದಮೇಲೆ ನಿಮ್ಮ ಸೇವಾ ವಿವರಗಳನ್ನು ಪರಿಶೀಲಿಸಿ ಸರಿಪಡಿಸಿ ಸುರಕ್ಷಿತವಾಗಿರಿ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.